ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ ಎಸ್ಐಟಿ ಈಗ ಡ್ರಿಲ್ ಮಾಡುತ್ತೆ. ಚಿನ್ನಯ್ಯನನ್ನ ಮತ್ತೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಎಸ್ಐಟಿ ಪೊಲೀಸರು. ಚಿನ್ನಯ್ಯನಿಗೆ ಎರಡನೇ ಬಾರಿಗೆ ಮೆಡಿಕಲ್ ಟೆಸ್ಟ್ ಕೂಡ ಮಾಡಿಸಿದ್ದಾರೆ. ರೆಗ್ಯುಲರ್ ಚೆಕಪ್ ಮತ್ತೆ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಎಸ್ಐಟಿ ಪೊಲೀಸರು. ಪರೀಕ್ಷೆಯನ್ನು ನಡೆಸಿದ್ದಾರೆ. ಆ ಬಳಿಕ ಕಸ್ಟಡಿಯಲ್ಲಿ ಆತನ ವಿಚಾರಣೆಯನ್ನ ಮಾಡ್ತಾರೆ. ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು ಅನ್ನುವಂತಹ ಕುತೂಹಲ. ಆತ ಈ ಎಲ್ಲಾ ಕಥೆಗಳನ್ನ ಆರಂಭಿಸಿದ್ದು ಆ ನಕಲಿ ಬುರುಡೆಯನ್ನ ಇಟ್ಕೊಂಡು ಅಲ್ಲಿಂದಲೇ ಆರಂಭ ಆಗಬೇಕು ಅಸಲಿ ಡ್ರಿಲ್. ಈಗಾಗಲೇ ಪ್ರಶ್ನೆಯ ಮೇಲೆ ಪ್ರಶ್ನೆ, ರಾತ್ರಿಯಿಂದಲೂ ಕೂಡ ವಿಚಾರಣೆ, ಇದೆಲ್ಲವನ್ನೂ ಕೂಡ ನಡೆಸಿದಂತಹ ಪೊಲೀಸರಿಗೆ ಎಸ್ಐಟಿ ಪೊಲೀಸರಿಗೆ ಅನೇಕ ವಿಚಾರಗಳು ಲಭ್ಯ ಆಗಿದೆ, ಅನೇಕ ಮಾಹಿತಿಗಳು ಸಿಕ್ಕಿದೆ. ಈಗ ಅಸಲಿ ಡ್ರಿಲ್ ಆರಂಭ ಆಗುತ್ತೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ಈಗ ಕಸ್ಟಡಿಯಲ್ಲಿ ವಿಚಾರಣೆ ನಡೆಸ್ತಾರೆ. 10 ದಿನಗಳಿದೆ. 10 ದಿನಗಳಲ್ಲಿ ಯಾವ ಹಂತದಲ್ಲಿ ಯಾವ ರೀತಿಯಾಗಿ ವಿಚಾರಣೆ ನಡೆಯುತ್ತೆ ಅನ್ನುವಂತ ಕುತೂಹಲ ಇದ್ದೇ ಇದೆ. ಆದರೆ ಸದ್ಯಕ್ಕೆ ಇವತ್ತು ಯಾವ ರೀತಿ ವಿಚಾರಣೆ ನಡೆಯುತ್ತೆ, ಈ ಮೆಡಿಕಲ್ ಟೆಸ್ಟ್ ಆದ ನಂತರದಲ್ಲಿ ವಿಚಾರಣೆ ಯಾವ ರೀತಿಯಾಗಿ ನಡೆಯುತ್ತೆ ಅಂತ ದಿನೇಶ್. ಹೌದು ಅಶ್ವಿನಿ, ಆತನನ್ನ ಎರಡನೇ ಬಾರಿ ಮೆಡಿಕಲ್ ಟೆಸ್ಟ್ಗೆ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರು. ಈಗಾಗಲೇ ಮೆಡಿಕಲ್ ಟೆಸ್ಟ್ ಮುಗಿಸಿ ಮತ್ತೆ ಆತನನ್ನ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಬಂದಿದ್ರು. ಇವತ್ತು 2 ಬಾರಿ ಆತನನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿರುವಂತದ್ದು. ಆರಂಭದಲ್ಲಿ ಬೆಳಿಗ್ಗೆ ಆತನನ್ನ ಬಂಧಿಸಿ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿ ಆ ಬಳಿಕ ಕೋರ್ಟಿಗೆ ಹಾಜರುಪಡಿಸಿ ಆ ಬಳಿಕ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಬಂದಿದ್ರು. ಆದ್ರೆ ಮತ್ತೆ ಮಧ್ಯಾಹ್ನದ ಬಳಿಕ ಮತ್ತೆ ಆತನನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗಿದ್ರು. ಯಾಕಂದ್ರೆ ಬೆಳಗಿನ ಮೆಡಿಕಲ್ ಟೆಸ್ಟ್ ನಲ್ಲಿ ಕೆಲವೊಂದು ಮೆಡಿಕಲ್ ಟೆಸ್ಟ್ ಬಾಕಿ ಇತ್ತು. ಹೀಗಾಗಿ ಮತ್ತೆ ಆತನನ್ನ ಕರೆದುಕೊಂಡು ಹೋಗಿದ್ರು. ಹೋಗಿ ಮೆಡಿಕಲ್ ಟೆಸ್ಟ್ ನಡೆಸಿ ಮತ್ತೆ ಆತನನ್ನ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಬಂದಿರುವಂತದ್ದು. ಇವತ್ತು ಮುಂದಿನ ಹಂತದ ವಿಚಾರಣೆಗಳು ನಡೀಲಿಕ್ಕೆ ಇರುವಂತದ್ದು. ಅಂದ್ರೆ ಈ ಹಿಂದೆ ಆತ ಬಂಧನದಲ್ಲಿ ಇರಲಿಲ್ಲ. ಆತ ಬಂಧನದಲ್ಲಿ ಇರದಿರುವಂತಹ ಸಂದರ್ಭದಲ್ಲಿ ಒಂದು ರೀತಿಯಾದಂತಹ ವಿಚಾರಣೆ ಆದ್ರೆ ಈಗ ಆತನನ್ನ ಬಂಧಿಸಿದ್ದಾರೆ. ಪೊಲೀಸರಿಗೆ 10 ದಿನಗಳ ಕಾಲ ಕಸ್ಟಡಿಗೆ ನೀಡಿರುವಂತದ್ದು. ಈ ಸಂದರ್ಭದಲ್ಲೂ ಕೂಡ ಸಾಕಷ್ಟು ವಿಚಾರಣೆಗಳು ಕೂಡ ನಡೀಲಿಕ್ಕೆ ಇರುವಂತದ್ದು. ಆರಂಭದಲ್ಲೇ ಆತನನ್ನ ತೀವ್ರವಾಗಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡಲಿಕ್ಕೆ ಇರುವಂತದ್ದು. ಇವತ್ತು ಆರಂಭವಾಗಿ ಇನ್ನು 10 ದಿನಗಳ ಕಾಲ ಬೇರೆ ಬೇರೆ ಹಂತದ ವಿಚಾರಣೆ ಕೂಡ ಮಾಡಲಿಕ್ಕೆ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಆ ಒಂದು ಬುರುಡೆಗೆ ಸಂಬಂಧಿಸಿದಂತೆ ಆಗಿರಬಹುದು, ಆತನ ಹಿಂದೆ ಯಾರೆಲ್ಲ ಇದ್ದಾರೆ, ಯಾರೆಲ್ಲ ಟೀಮ್ ವರ್ಕ್ ಮಾಡಿ ಆತನನ್ನ ಈ ರೀತಿಯಾಗಿ ಚೂ ಬಿಟ್ಟಿದ್ದಾರೆ, ಈ ರೀತಿಯಾದಂತಹ ಒಂದು ವಿಚಾರಣೆಗಳು ಕೂಡ ಸಾಗಲಿಕ್ಕೆ ಇರುವಂತದ್ದು. ಜೊತೆಗೆ ಆತನಿಗೆ ಈಗಾಗಲೇ ಹಣ ನೀಡಲಾಗಿದೆ ಅನ್ನುವಂಥದ್ದು ಮಾಹಿತಿ ಇರುವಂತದ್ದು. ಹೀಗಾಗಿ ಹಣ ಯಾರು ನೀಡಿದ್ದಾರೆ, ಎಷ್ಟು ಹಣ ಈಗಾಗಲೇ ನೀಡಿ ಆಗಿದೆ, ಈ ರೀತಿಯಾದಂತಹ ವಿಚಾರಣೆಗಳು ಕೂಡ ಸಾಗಲಿಕ್ಕೆ ಇರುವಂತದ್ದು. ಜೊತೆಗೆ ಆತನ ಈ ಹಿಂದಿನ ಕೆಲವೊಂದು ಘಟನೆಗಳ ಕುರಿತಾಗಿ ಕೂಡ ವಿಚಾರಣೆಗಳು ಕೂಡ ನಡೀಲಿಕ್ಕೆ ಇರುವಂತದ್ದು. ಆತನ ಜೊತೆಗೆ ಆತನ ಅಣ್ಣ ತಾನಾಸಿಯನ್ನು ಕೂಡ ಇವತ್ತು ವಶಕ್ಕೆ ಪಡೆದಿರುವಂತದ್ದು. ಇವತ್ತು ಆತ ಎಂದಿನಂತೆ ಕೆಲಸಕ್ಕೆ ಹೋಗಿದ್ದ, ಅಲ್ಲಿಯೇ ಆತನನ್ನು ವಶಕ್ಕೆ ಪಡೆದು ಈಗಾಗಲೇ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಬಂದಿರುವಂತದ್ದು. ಆತನನ್ನು ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಲಿಕ್ಕೆ ಇದ್ದಾರೆ. ಯಾಕಂದ್ರೆ ಹೂಳುವಂತಹ ಸಂದರ್ಭದಲ್ಲಿ ಅಂದ್ರೆ ಈತ ಅನೇಕ ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ಹೇಳಿದ್ದ. ಆದ್ರೆ ಆ ಒಂದು ಶವವನ್ನು ಹೂಳುವಂತಹ ಸಂದರ್ಭದಲ್ಲಿ ತನ್ನ ಅಣ್ಣ ತಾನಾಸಿ ಕೂಡ ಜೊತೆಗೆ ಇದ್ದ ಅಂತ ವಿಚಾರಣೆ ಸಂದರ್ಭದಲ್ಲಿ ಬಾಯ್ಬಿಟ್ಟಿದ್ದ. ಹೀಗಾಗಿ ಆತನನ್ನು ಕೂಡ ವಶಕ್ಕೆ ಪಡೆದು ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಎಸ್ಐಟಿ ಕಚೇರಿಯಲ್ಲಿ ಈ ಒಂದು ಅನಾಮಿಕ ಅಂದ್ರೆ ಚಿನ್ನಯ್ಯ ಹಾಗೂ ಆತನ ಅಣ್ಣ ತಾನಾಸಿ ಇಬ್ಬರನ್ನು ಕೂಡ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇರುವಂತದ್ದು. ಅಶ್ವಿನಿ, ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ ಎಸ್ಐಟಿ ಈಗ ಡ್ರಿಲ್ ಮಾಡುತ್ತೆ. ಚಿನ್ನಯ್ಯನನ್ನ ಮತ್ತೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಎಸ್ಐಟಿ ಪೊಲೀಸರು. ಚಿನ್ನಯ್ಯನಿಗೆ ಎರಡನೇ ಬಾರಿಗೆ ಮೆಡಿಕಲ್ ಟೆಸ್ಟ್ ಕೂಡ ಮಾಡಿಸಿದ್ದಾರೆ. ರೆಗ್ಯುಲರ್ ಚೆಕಪ್ ಮತ್ತೆ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಎಸ್ಐಟಿ ಪೊಲೀಸರು. ಪರೀಕ್ಷೆಯನ್ನು ನಡೆಸಿದ್ದಾರೆ. ಆ ಬಳಿಕ ಕಸ್ಟಡಿಯಲ್ಲಿ ಆತನ ವಿಚಾರಣೆಯನ್ನ ಮಾಡ್ತಾರೆ. ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು ಅನ್ನುವಂತಹ ಕುತೂಹಲ. ಆತ ಈ ಎಲ್ಲಾ ಕಥೆಗಳನ್ನ ಆರಂಭಿಸಿದ್ದು ಆ ನಕಲಿ ಬುರುಡೆಯನ್ನ ಇಟ್ಕೊಂಡು ಅಲ್ಲಿಂದಲೇ ಆರಂಭ ಆಗಬೇಕು ಅಸಲಿ ಡ್ರಿಲ್. ಈಗಾಗಲೇ ಪ್ರಶ್ನೆಯ ಮೇಲೆ ಪ್ರಶ್ನೆ, ರಾತ್ರಿಯಿಂದಲೂ ಕೂಡ ವಿಚಾರಣೆ, ಇದೆಲ್ಲವನ್ನೂ ಕೂಡ ನಡೆಸಿದಂತಹ ಪೊಲೀಸರಿಗೆ ಎಸ್ಐಟಿ ಪೊಲೀಸರಿಗೆ ಅನೇಕ ವಿಚಾರಗಳು ಲಭ್ಯ ಆಗಿದೆ, ಅನೇಕ ಮಾಹಿತಿಗಳು ಸಿಕ್ಕಿದೆ. ಈಗ ಅಸಲಿ ಡ್ರಿಲ್ ಆರಂಭ ಆಗುತ್ತೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ಈಗ ಕಸ್ಟಡಿಯಲ್ಲಿ ವಿಚಾರಣೆ ನಡೆಸ್ತಾರೆ. 10 ದಿನಗಳಿದೆ. 10 ದಿನಗಳಲ್ಲಿ ಯಾವ ಹಂತದಲ್ಲಿ ಯಾವ ರೀತಿಯಾಗಿ ವಿಚಾರಣೆ ನಡೆಯುತ್ತೆ ಅನ್ನುವಂತ ಕುತೂಹಲ ಇದ್ದೇ ಇದೆ. ಆದರೆ ಸದ್ಯಕ್ಕೆ ಇವತ್ತು ಯಾವ ರೀತಿ ವಿಚಾರಣೆ ನಡೆಯುತ್ತೆ, ಈ ಮೆಡಿಕಲ್ ಟೆಸ್ಟ್ ಆದ ನಂತರದಲ್ಲಿ ವಿಚಾರಣೆ ಯಾವ ರೀತಿಯಾಗಿ ನಡೆಯುತ್ತೆ ಅಂತ ದಿನೇಶ್.
ಹೌದು ಅಶ್ವಿನಿ, ಆತನನ್ನ ಎರಡನೇ ಬಾರಿ ಮೆಡಿಕಲ್ ಟೆಸ್ಟ್ಗೆ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರು. ಈಗಾಗಲೇ ಮೆಡಿಕಲ್ ಟೆಸ್ಟ್ ಮುಗಿಸಿ ಮತ್ತೆ ಆತನನ್ನ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಬಂದಿದ್ರು. ಇವತ್ತು 2 ಬಾರಿ ಆತನನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿರುವಂತದ್ದು. ಆರಂಭದಲ್ಲಿ ಬೆಳಗ್ಗೆ ಆತನನ್ನ ಬಂಧಿಸಿ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿ ಆ ಬಳಿಕ ಕೋರ್ಟಿಗೆ ಹಾಜರುಪಡಿಸಿ ಆ ಬಳಿಕ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಬಂದಿದ್ರು. ಆದ್ರೆ ಮಧ್ಯಾಹ್ನದ ಬಳಿಕ ಮತ್ತೆ ಆತನನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗಿದ್ರು. ಯಾಕಂದ್ರೆ ಬೆಳಗಿನ ಮೆಡಿಕಲ್ ಟೆಸ್ಟ್ ನಲ್ಲಿ ಕೆಲವೊಂದು ಮೆಡಿಕಲ್ ಟೆಸ್ಟ್ ಬಾಕಿ ಇತ್ತು. ಹೀಗಾಗಿ ಮತ್ತೆ ಆತನನ್ನ ಕರೆದುಕೊಂಡು ಹೋಗಿದ್ರು. ಹೋಗಿ ಮೆಡಿಕಲ್ ಟೆಸ್ಟ್ ನಡೆಸಿ ಮತ್ತೆ ಆತನನ್ನ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಬಂದಿರುವಂತದ್ದು. ಇವತ್ತು ಆ ಮುಂದಿನ ಹಂತದ ವಿಚಾರಣೆಗಳು ನಡೀಲಿಕ್ಕೆ ಇರುವಂತದ್ದು. ಅಂದ್ರೆ ಈ ಹಿಂದೆ ಆತ ಬಂಧನದಲ್ಲಿ ಇರಲಿಲ್ಲ. ಆತ ಬಂಧನದಲ್ಲಿ ಇರದೇ ಇರುವಂತಹ ಸಂದರ್ಭದಲ್ಲಿ ಒಂದು ರೀತಿಯಾದಂತಹ ವಿಚಾರಣೆ ಆದ್ರೆ ಈಗ ಆತನನ್ನ ಬಂಧಿಸಿದ್ದಾರೆ. ಪೊಲೀಸರಿಗೆ 10 ದಿನಗಳ ಕಾಲ ಕಸ್ಟಡಿಗೆ ನೀಡಿರುವಂತದ್ದು. ಈ ಸಂದರ್ಭದಲ್ಲೂ ಕೂಡ ಸಾಕಷ್ಟು ವಿಚಾರಣೆಗಳು ಕೂಡ ನಡೀಲಿಕ್ಕೆ ಇರುವಂತದ್ದು. ಆರಂಭದಲ್ಲೇ ಆತನನ್ನ ತೀವ್ರವಾಗಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡಲಿಕ್ಕೆ ಇರುವಂತದ್ದು. ಇವತ್ತು ಆರಂಭವಾಗಿ ಇನ್ನು 10 ದಿನಗಳ ಕಾಲ ಬೇರೆ ಬೇರೆ ಹಂತದ ವಿಚಾರಣೆ ಕೂಡ ಮಾಡಲಿಕ್ಕೆ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಆ ಒಂದು ಬುರುಡೆಗೆ ಸಂಬಂಧಿಸಿದಂತೆ ಆಗಿರಬಹುದು, ಆತನ ಹಿಂದೆ ಯಾರೆಲ್ಲ ಇದ್ದಾರೆ, ಯಾರೆಲ್ಲ ಟೀಮ್ ವರ್ಕ್ ಮಾಡಿ ಆತನನ್ನ ಈ ರೀತಿಯಾಗಿ ಚೂ ಬಿಟ್ಟಿದ್ದಾರೆ, ಈ ರೀತಿಯಾದಂತಹ ಒಂದು ವಿಚಾರಣೆಗಳು ಕೂಡ ಸಾಗಲಿಕ್ಕೆ ಇರುವಂತದ್ದು. ಜೊತೆಗೆ ಆತನಿಗೆ ಈಗಾಗಲೇ ಹಣ ನೀಡಲಾಗಿದೆ ಅನ್ನುವಂಥದ್ದು ಮಾಹಿತಿ ಇರುವಂತದ್ದು. ಹೀಗಾಗಿ ಹಣ ಯಾರು ನೀಡಿದ್ದಾರೆ, ಎಷ್ಟು ಹಣ ಈಗಾಗಲೇ ನೀಡಿ ಆಗಿದೆ, ಈ ರೀತಿಯಾದಂತಹ ವಿಚಾರಣೆಗಳು ಕೂಡ ಸಾಗಲಿಕ್ಕೆ ಇರುವಂತದ್ದು. ಜೊತೆಗೆ ಆತನ ಈ ಹಿಂದಿನ ಕೆಲವೊಂದು ಘಟನೆಗಳ ಕುರಿತಾಗಿ ಕೂಡ ವಿಚಾರಣೆಗಳು ಕೂಡ ನಡೀಲಿಕ್ಕೆ ಇರುವಂತದ್ದು. ಆತನ ಜೊತೆಗೆ ಆತನ ಅಣ್ಣ ತಾನಾಸಿಯನ್ನು ಕೂಡ ಇವತ್ತು ವಶಕ್ಕೆ ಪಡೆದಿರುವಂತದ್ದು. ಇವತ್ತು ಆತ ಎಂದಿನಂತೆ ಕೆಲಸಕ್ಕೆ ಹೋಗಿದ್ದ, ಅಲ್ಲಿ ಆತನನ್ನ ವಶಕ್ಕೆ ಪಡೆದು ಈಗಾಗಲೇ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಬಂದಿರುವಂತದ್ದು. ಆತನನ್ನು ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಲಿಕ್ಕೆ ಇದ್ದಾರೆ. ಯಾಕಂದ್ರೆ ಹೂಳುವಂತಹ ಸಂದರ್ಭದಲ್ಲಿ ಅಂದ್ರೆ ಈತ ಅನೇಕ ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ಹೇಳಿದ್ದ. ಆದ್ರೆ ಆ ಒಂದು ಶವವನ್ನು ಹೂಳುವಂತಹ ಸಂದರ್ಭದಲ್ಲಿ ತನ್ನ ಅಣ್ಣ ತಾನಾಸಿ ಕೂಡ ಜೊತೆಗೆ ಇದ್ದ ಅಂತ ವಿಚಾರಣೆ ಸಂದರ್ಭದಲ್ಲಿ ಬಾಯ್ಬಿಟ್ಟಿದ್ದ. ಹೀಗಾಗಿ ಆತನನ್ನು ಕೂಡ ವಶಕ್ಕೆ ಪಡೆದು ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಎಸ್ಐಟಿ ಕಚೇರಿಯಲ್ಲಿ ಈ ಒಂದು ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ ಎಸ್ಐಟಿ ಈಗ ಡ್ರಿಲ್ ಮಾಡುತ್ತೆ. ಚಿನ್ನಯ್ಯನನ್ನ ಮತ್ತೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಎಸ್ಐಟಿ ಪೊಲೀಸರು. ಚಿನ್ನಯ್ಯನಿಗೆ 2ನೇ ಬಾರಿಗೆ ಮೆಡಿಕಲ್ ಟೆಸ್ಟ್ ಕೂಡ ಮಾಡಿಸಿದ್ದಾರೆ. ರೆಗ್ಯುಲರ್ ಚೆಕಪ್ ಮತ್ತೆ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಎಸ್ಐಟಿ ಪೊಲೀಸರು. ಪರೀಕ್ಷೆಯನ್ನ ನಡೆಸಿದ್ದಾರೆ. ಆ ಬಳಿಕ ಕಸ್ಟಡಿಯಲ್ಲಿ ಆತನ ವಿಚಾರಣೆಯನ್ನ ಮಾಡ್ತಾರೆ. ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು ಅನ್ನುವಂತಹ ಕುತೂಹಲ. ಆತ ಈ ಎಲ್ಲಾ ಕಥೆಗಳನ್ನ ಆರಂಭಿಸಿದ್ದು ಆ ನಕಲಿ ಬುರುಡೆಯನ್ನ ಇಟ್ಕೊಂಡು, ಅಲ್ಲಿಂದಲೇ ಆರಂಭ ಆಗಬೇಕು ಅಸಲಿ ಡ್ರಿಲ್. ಈಗಾಗಲೇ ಪ್ರಶ್ನೆಯ ಮೇಲೆ ಪ್ರಶ್ನೆ, ರಾತ್ರಿಯಿಂದಲೂ ಕೂಡ ವಿಚಾರಣೆ, ಇದೆಲ್ಲವನ್ನು ಕೂಡ ನಡೆಸಿದಂತಹ ಪೊಲೀಸರಿಗೆ ಎಸ್ಐಟಿ ಪೊಲೀಸರಿಗೆ ಅನೇಕ ವಿಚಾರಗಳು ಲಭ್ಯ ಆಗಿದೆ, ಅನೇಕ ಮಾಹಿತಿಗಳು ಸಿಕ್ಕಿದೆ. ಈಗ ಅಸಲಿ ಡ್ರಿಲ್ ಆರಂಭ ಆಗುತ್ತೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ಈಗ ಕಸ್ಟಡಿಯಲ್ಲಿ ವಿಚಾರಣೆ ನಡೆಸ್ತಾರೆ. 10 ದಿನಗಳಿದೆ. 10 ದಿನಗಳಲ್ಲಿ ಯಾವ ಹಂತದಲ್ಲಿ ಯಾವ ರೀತಿಯಾಗಿ ವಿಚಾರಣೆ ನಡೆಯುತ್ತೆ ಅನ್ನುವಂತ ಕುತೂಹಲ ಇದ್ದೇ ಇದೆ. ಆದರೆ ಸದ್ಯಕ್ಕೆ ಇವತ್ತು ಯಾವ ರೀತಿ ವಿಚಾರಣೆ ನಡೆಯುತ್ತೆ, ಈ ಮೆಡಿಕಲ್ ಟೆಸ್ಟ್ ಆದ ನಂತರದಲ್ಲಿ ವಿಚಾರಣೆ ಯಾವ ರೀತಿಯಾಗಿ ನಡೆಯುತ್ತೆ ಅಂತ ದಿನೇಶ್. ಹೌದು ಅಶ್ವಿನಿ, ಆತನನ್ನ 2ನೇ ಬಾರಿ ಮೆಡಿಕಲ್ ಟೆಸ್ಟ್ಗೆ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರು. ಈಗಾಗಲೇ ಮೆಡಿಕಲ್ ಟೆಸ್ಟ್ ಮುಗಿಸಿ ಮತ್ತೆ ಆತನನ್ನ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಬಂದಿದ್ರು. ಇವತ್ತು 2 ಬಾರಿ ಆತನನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿರುವಂತದ್ದು. ಆರಂಭದಲ್ಲಿ ಬೆಳಗ್ಗೆ ಆತನನ್ನ ಬಂಧಿಸಿ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿ ಆ ಬಳಿಕ ಕೋರ್ಟಿಗೆ ಹಾಜರುಪಡಿಸಿ ಆ ಬಳಿಕ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಬಂದಿದ್ರು. ಆದ್ರೆ ಮಧ್ಯಾಹ್ನದ ಬಳಿಕ ಮತ್ತೆ ಆತನನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗಿದ್ರು. ಯಾಕಂದ್ರೆ ಬೆಳಗಿನ ಮೆಡಿಕಲ್ ಟೆಸ್ಟ್ ನಲ್ಲಿ ಕೆಲವೊಂದು ಮೆಡಿಕಲ್ ಟೆಸ್ಟ್ ಬಾಕಿ ಇತ್ತು. ಹೀಗಾಗಿ ಮತ್ತೆ ಆತನನ್ನ ಕರೆದುಕೊಂಡು ಹೋಗಿದ್ರು. ಹೋಗಿ ಮೆಡಿಕಲ್ ಟೆಸ್ಟ್ ನಡೆಸಿ ಮತ್ತೆ ಆತನನ್ನ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಬಂದಿರುವಂತದ್ದು. ಇವತ್ತು ಆ ಮುಂದಿನ ಹಂತದ ವಿಚಾರಣೆಗಳು ನಡೀಲಿಕ್ಕೆ ಇರುವಂತದ್ದು. ಅಂದ್ರೆ ಈ ಹಿಂದೆ ಆತ ಬಂಧನದಲ್ಲಿ ಇರಲಿಲ್ಲ. ಆತ ಬಂಧನದಲ್ಲಿ ಇರದೇ ಇರುವಂತಹ ಸಂದರ್ಭದಲ್ಲಿ ಒಂದು ರೀತಿಯಾದಂತಹ ವಿಚಾರಣೆ ಆದ್ರೆ ಈಗ ಆತನನ್ನ ಬಂಧಿಸಿದ್ದಾರೆ. ಪೊಲೀಸರಿಗೆ 10 ದಿನಗಳ ಕಾಲ ಕಸ್ಟಡಿಗೆ ನೀಡಿರುವಂತದ್ದು. ಈ ಸಂದರ್ಭದಲ್ಲೂ ಕೂಡ ಸಾಕಷ್ಟು
ವಿಚಾರಣೆಗಳು ಕೂಡ ನಡೀಲಿಕ್ಕೆ ಇರುವಂತದ್ದು. ಆರಂಭದಲ್ಲೇ ಆತನನ್ನ ತೀವ್ರವಾಗಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡ್ಲಿಕ್ಕೆ ಇರುವಂತದ್ದು. ಇವತ್ತು ಆರಂಭವಾಗಿ ಇನ್ನು 10 ದಿನಗಳ ಕಾಲ ಬೇರೆ ಬೇರೆ ಹಂತದ ವಿಚಾರಣೆ ಕೂಡ ಮಾಡ್ಲಿಕ್ಕೆ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಆ ಒಂದು ಬುರುಡೆಗೆ ಸಂಬಂಧಿಸಿದಂತೆ ಆಗಿರ್ಬೋದು, ಆತನ ಹಿಂದೆ ಯಾರೆಲ್ಲ ಇದ್ದಾರೆ, ಯಾರೆಲ್ಲ ಟೀಮ್ ವರ್ಕ್ ಮಾಡಿ ಆತನನ್ನ ಈ ರೀತಿಯಾಗಿ ಚೂ ಬಿಟ್ಟಿದ್ದಾರೆ, ಈ ರೀತಿಯಾದಂತಹ ಒಂದು ವಿಚಾರಣೆಗಳು ಕೂಡ ಸಾಗ್ಲಿಕ್ಕೆ ಇರುವಂತದ್ದು. ಜೊತೆಗೆ ಆತನಿಗೆ ಈಗಾಗಲೇ ಹಣ ನೀಡಲಾಗಿದೆ ಅನ್ನುವಂಥದ್ದು ಮಾಹಿತಿ ಇರುವಂತದ್ದು. ಹೀಗಾಗಿ ಹಣ ಯಾರು ನೀಡಿದ್ದಾರೆ, ಎಷ್ಟು ಹಣ ಈಗಾಗಲೇ ನೀಡಿ ಆಗಿದೆ, ಈ ರೀತಿಯಾದಂತಹ ವಿಚಾರಣೆಗಳು ಕೂಡ ಸಾಗ್ಲಿಕ್ಕೆ ಇರುವಂತದ್ದು. ಜೊತೆಗೆ ಆತನ ಈ ಹಿಂದಿನ ಕೆಲವೊಂದು ಘಟನೆಗಳ ಕುರಿತಾಗಿ ಕೂಡ ವಿಚಾರಣೆಗಳು ಕೂಡ ನಡೀಲಿಕ್ಕೆ ಇರುವಂತದ್ದು. ಆತನ ಜೊತೆಗೆ ಆತನ ಅಣ್ಣ ತಾನಾಸಿಯನ್ನು ಕೂಡ ಇವತ್ತು ವಶಕ್ಕೆ ಪಡೆದಿರುವಂತದ್ದು. ಇವತ್ತು ಆತ ಎಂದಿನಂತೆ ಕೆಲಸಕ್ಕೆ ಹೋಗಿದ್ದ, ಅಲ್ಲಿಯೇ ಆತನನ್ನ ವಶಕ್ಕೆ ಪಡೆದು ಈಗಾಗಲೇ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಬಂದಿರುವಂತದ್ದು. ಆತನನ್ನು ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಲಿಕ್ಕೆ ಇದ್ದಾರೆ. ಯಾಕಂದ್ರೆ ಹೂಳುವಂತಹ ಸಂದರ್ಭದಲ್ಲಿ, ಅಂದ್ರೆ ಈತ ಅನೇಕ ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ಹೇಳಿದ್ದ, ಆದ್ರೆ ಆ ಒಂದು ಶವವನ್ನು ಹೂಳುವಂತಹ ಸಂದರ್ಭದಲ್ಲಿ ತನ್ನ ಅಣ್ಣ ತಾನಾಸಿ ಕೂಡ ಜೊತೆಗೆ ಇದ್ದ ಅಂತ ವಿಚಾರಣೆ ಸಂದರ್ಭದಲ್ಲಿ ಬಾಯಿ ಬಿಟ್ಟಿದ್ದ. ಹೀಗಾಗಿ ಆತನನ್ನು ಕೂಡ ವಶಕ್ಕೆ ಪಡೆದು ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಎಸ್ಐಟಿ ಕಚೇರಿಯಲ್ಲಿ ಈ ಒಂದು ಅನಾಮಿಕ ಅಂದ್ರೆ ಚಿನ್ನಯ್ಯ ಹಾಗೂ ಆತನ ಅಣ್ಣ ತಾನಾಸಿ ಇಬ್ಬರನ್ನು ಕೂಡ ಈಗ